ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದವ. ಆದ್ಮೇಲೆ DK ಶಿವಕುಮಾರ್ ಅವರು ಯಾವ ಗಳಿಗೆಯಲ್ಲಿ ಚಿಕ್ಕೋಡಿ ಜಿಲ್ಲೆ ಮಾಡಬೇಕು ಅನ್ನುವಂಥ ಮಾತನ್ನು ಮಾತಾಡಿದರು. ಸಹಜದ ಗೋಕಾಕ್ ಮೊದಲಿಂದಲೂ ಜಿಲ್ಲೆ ಆಗಬೇಕಂತ ಬಯಸಿದಂಥದ್ದು. ಜನಗಣತಿ ದಿಶೆಯಲ್ಲೇ ಆಗಲಿಕ್ಕಿಲ್ಲ ಅಂತ ಎಲ್ಲರೂ ಮೌನ ವಹಿಸೋ ಸಂದರ್ಭದಲ್ಲೇ ಒಂದು ಹೊಸ ಐಡಿಯಾ ಕೊಟ್ಟಂಥವ್ರು DK ಶಿವಕುಮಾರ್ ಅವರು. ಚಿಕ್ಕೋಡಿ ಜಿಲ್ಲೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೀಗಾಗಿ ಸಹಜವಾಗಿ ಇವತ್ತು ನಮ್ಮ ಗೋಕಾಕದ ಅದರಲ್ಲೂ ಮೊದಲಿನಿಂದಲೂ ಗೋಕಾಕ್ ಜಿಲ್ಲೆ ಆಗಲೇಬೇಕೆಂದು ಹೋರಾಟ ಮಾಡ್ತಾ ಬಂದಂತಹ ಅಶೋಕ್ ನಿಂಗಯ್ಯ ಪೂಜಾರಿ ಅವರು ಪ್ರೆಸ್ ಕರೆದ ನಮ್ಮ ಜಿಲ್ಲೆ ಮೊದಲಾಗಬೇಕು ಗೋಕಾಕ್ ಆಮೇಲೆ ಉಳಿದು ಅನ್ನುವಂಥ ಮಾತನ್ನು ಅಷ್ಟು ಒತ್ತು ಕೊಟ್ಟು ಹೇಳಿದ್ದಾರೆ. ಸಹಜದ ಗೋಕಾಕದವರು ಗೋಕಾಕ್ ಬಗ್ಗೆ ಅವ್ರಿಗೂ ಜಿಲ್ಲೆ ಆಗಬೇಕು ಅನ್ನೋದು ಬಯಕೆ ಬಹು ವರ್ಷಗಳದ್ದು, ಬಹು ದಶಕಗಳದ್ದು. ಹೀಗಾಗಿ ಅವರು ಒತ್ತಾಯ ಮಾಡೋದು ಜೊತೆಗೆ ಮಂತ್ರಿಗಳಿಗೂ ಸಹಿತ ಒತ್ತಾಯ ಮಾಡ್ತಾ ಜಿಲ್ಲೆ ಮಾಡಲೇಬೇಕು ನಾವೆಲ್ಲ ಹೋರಾಟ ಮಾಡ್ತೀವಿ ಅನ್ನೋದು ಮಾತಾಡಿದ್ದಾರೆ. ಮತ್ತಿದು ಜಿಲ್ಲಾ ರಚನೆಗೆ ಬೆಳಗಾವಿ ಜಿಲ್ಲಾ ವಿಭಜನೆ ಒಂದೇನು ಕೆಲಸದ ಅದಕ್ಕೆ ಹೊಸ ಚಾಲನೆ ಸಿಗುವ ರೀತಿ ಕಾಣ್ತಾ ಇದೆ ಅಂತ. ಇದರಿಂದ ಯಾರಿಗೆ ರಾಜಕೀಯ ಲಾಭ ಎಷ್ಟು ಆಗ್ತದೋ ಗೊತ್ತಿಲ್ಲ. ಈ ಜಿಲ್ಲೆ ಒಡೆಯೋದ್ರಿಂದ ಜಾರಕಿಹೊಳಿ ಸಹೋದರರ ಶಕ್ತಿ ಕಡಿಮೆ ಆಗ್ತದಲ್ಲ ರಾಜಕೀಯವಾಗಿ, ಹಾಗೂ ವಿಚಾರ ಮಾಡೋರಿದ್ದಾರೆ. ಇಲ್ಲ ಹೆಚ್ಚಾಗ್ತದೆ ಅಂತ ವಿಚಾರ ಮಾಡೋರಿದ್ದಾರೆ. ಆದರೆ ಮೊನ್ನೆ ಸಲ ಆಗಬೇಕಾಯ್ತು ಸತೀಶ್ ಅವರಿಂದ, ಆಗಲಿಲ್ಲ. ಆದರೆ ಇವತ್ತು ಅವರಿಂದ ಆಗಲಾರ ಕೆಲಸವನ್ನು DK ಅವ್ರು ಹೇಗೆ ಮಾಡ್ತಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ ಇದ್ದಾಗ ಅದು ಹೇಗೋ ಮಾಡಲಪ್ಪ, ನಮ್ಗೆ ಅದ್ರ ಬಗ್ಗೆ ಬೇಕಾಗಿಲ್ಲ. ಇದರ ರಾಜಕೀಯ ಲಾಭ ಯಾರು ಬೇಕಾದವ್ರು ತೆಗೆದುಕೊಳ್ಳಿ. DK ಅವ್ರು ಮಾಡಿದ್ರೆ DK ಅವ್ರು ತೆಗೆದುಕೊಳ್ಳಿ, ಸತೀಶ್ ಜಾರಕಿಹೊಳಿ ಮಾಡಿದ್ರೆ ಸತೀಶ್ ಜಾರಕಿಹೊಳಿ ತಗೊಳ್ರಿ. ಇಬ್ಬರು ಮುಖ್ಯಮಂತ್ರಿ ಪದವಿಯ ಕಾಂಪಿಟೇಟರ್ಸ್. ಇವತ್ತು ಅವರಿಬ್ಬರ ಮಧ್ಯದಲ್ಲಿ ಜಿಲ್ಲಾ ವಿಭಜನೆ ವಿಷಯ ಬಂದು ನಿಂತದ ಅನ್ನೋದು ಇಲ್ಲಿ ನಾವು ಗಮನಿಸಬೇಕಾಗ್ಯದ. ಸಹಜದ ರಾಜಕೀಯ ಮಾಡೋರು ಎಲ್ಲರೂ ರಾಜಕೀಯ ಮಾಡ್ತಿರ್ತಾರೆ. DK ಶಿವಕುಮಾರ್ ಅವ್ರಿಗೂ ಸಹಿತ ಈಗ ಹೇಗಾದರೂ ಮಾಡಿ ಸತೀಶ್ ಅವರನ್ನು ಮುಖ್ಯಮಂತ್ರಿ ಕಾಂಪಿಟೇಷನಿಂದ ಬದಿಗೆ ಸರಿಸ್ಬೇಕು ಅನ್ನೋಂಥ ಸಹಜ ಐಡಿಯಾ ಇದ್ದೇ ಇರ್ತದೆ. ಹಾಗೆ ಇವ್ರಿಗೂ ಸಹಿತ ಹೇಗಪ್ಪ DK ಅವರಿಂದ ಈ ಮುಖ್ಯಮಂತ್ರಿ ಕುರ್ಚಿಯನ್ನು ಕರ್ಸ್ಕೊಳ್ಬೇಕು ಅನ್ನುವಂಥದ್ದು ಅವ್ರ ರಾಜಕೀಯ ಅವ್ರಿಗೆ ಬಿಟ್ಟಂಥದ್ದು. ಯಾರು ಏನು ಎಷ್ಟು ಮಟ್ಟಿಗೆ ಗಟ್ಟಿ ಆಗ್ತಾರೋ ಅಥವಾ ಎಷ್ಟು ವೀಕ್ ಆಗ್ತಾರೋ ಅವ್ರಿಗೆ ಬಿಟ್ಟಿದ್ದು. ಆದರೆ ಈಗ ನಮಗೆ ಜಿಲ್ಲೆ ಆಗಬೇಕು ಅನ್ನೋದು ಒಂದೇ ಬಯಕೆ. ಅದಕ್ಕೆ ಅಶೋಕ್ ಪೂಜಾರಿ ಅವರು ಪ್ರೆಸ್ ಕರೆದ ನಮ್ಮ ಹೋರಾಟ ಶುರು ಮಾಡ್ತೀವಿ, ಮಂತ್ರಿಗಳು ಮಾಡಬೇಕು ಅಂತೇಳಿ ಸತೀಶ್ ಅವ್ರ ಮೇಲೆ ಒತ್ತಡ ಇರುವಂಥ ಕೆಲಸ ಮಾಡಿದ್ದಾರೆ. ಯಾಕಂದರೆ ಸತೀಶ್ ಅವ್ರ ಮೂಲದಾಗ ಗೋಕಾಕದವರು ಅನ್ನೋದನ್ನು ಯಾರು ಬಿಡಿಸಿ ಹೇಳಬೇಕಾಗಿಲ್ಲ. ಗೋಕಾಕ್ನಿಂದಾಗೇ ಇವತ್ತು ರಾಜ್ಯ ಮಟ್ಟದಲ್ಲೇ ರಾಷ್ಟ್ರ ಮಟ್ಟದ ಹೆಸರು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಸ್ಥಾನದ ಸ್ಪರ್ಧೆಗೆ ಬಂದು ನಿಂತಿದ್ದಾರೆ ಅನ್ನೋದನ್ನು ಅವರು ಮರ್ತಿಲ್ಲ ಅಂತ ಅನ್ನೋದು. ಹೀಗಾಗಿ ಅವರು ಜಿಲ್ಲೆ ಮಾಡಬೇಕಂತ ಓಡಾಡಿದ್ದನ್ನು ನಾವು ಇಲ್ಲಿ ನೆನಪಿಸ್ಬೇಕಾಗಿದೆ. ಅವರು ಹೋದರು, ಮಾಡಿದರು, ತಮ್ಮೊಂದಿಗೆ ನಮ್ಮ ಅಶ್ವಿನಿ ಸಂಪಾದನೆ ಮಾಡೋ ಶ್ರೀಗಳನ್ನಾಗಿರ್ಬೋದು, ಅಶೋಕ್ ಪೂಜಾರಿ ಅವರನ್ನು ಯಾರು ಸೋಕಾಲ್ಡ್ ಜಿಲ್ಲೆ ಆಗಬೇಕಾದ ಬೇಸರನ್ನೆಲ್ಲ ಕರ್ಕೊಂಡೋಗಿ ಭೇಟಿ ಮಾಡಿಸಿದರು ಈ ಹಿಂದಿನ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲೇ. ಆದರೆ ಎರಡೂ ಆಗಲಿಲ್ಲ. ಯಾಕಂದ್ರೆ ನಮ್ಮನ್ನು ಮಾಡಿರಿ ಅಂತ ತಿಳ್ಕೊಂಡು ಒಂದು ಕಡೆ ಬೈಲುಂಗಲ್ಲ, ಇನ್ನೊಂದು ಕಡೆ ಇರ್ತೀನಿ ತಮ್ಮ ಒಂದು ಬೇಡಿಕೆಗಳಿಟ್ಟಾಗ ಸಹಜವಾಗಿ ಯಾರನ್ನು ಮಾಡಬೇಕು ಯಾರನ್ನು ಬಿಡಬೇಕು ಅಂತೇಳಿ ಸಿದ್ದರಾಮಯ್ಯ ಗೊಂದಲಕ್ಕೆ ಬಿದ್ದ ಅದನ್ನು ಬದಿಗಿಟ್ಟರು ಅಂತೇಳಿ ಸುದ್ದಿಗಳು ಬರ್ತಾಯಿದ್ದಾವೆ. ಅದ್ರಲ್ಲಿ ನಂಬುವಂಥದ್ದು ಅದ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ ಮಾಡಿದ್ರೆ 4 ಮಾಡಿಬಿಡಿ ಅನ್ನೋದು ಜನರದ್ದು ಬೇಕಾಗಿದೆ. ಯಾವುದು ಆಗಬಾರ್ದು ಅಂತ ಯಾರು ಜನ ಬಯಸ್ತಾ ಇಲ್ಲ. ಸಹಜದ ಅತನೇ ಅವರು ನಮ್ಮದು ಆಗಲಿಲ್ಲ ಅಲ್ಲಿ ಜನ ಬಯಸ್ತಾರೆ. ಚಿಕ್ಕೋಡಿ ಅವ್ರದ್ದು ಹಾಗೆ, ನಮ್ಮದು ಮೊದಲಾಗಿರೋದು ಗೋಕಾಕದವ್ರು ಆಗಿರ್ಬೋದು. ಬೈಲಂಗಲ್ನ ಮೊದಲಿಂದ ಎಷ್ಟಿದ್ದರಪ್ಪ ವಿಭಾಗೀಯ ಪೀಠದ ನಮ್ದು ಆಗಲಿ ಅಂತ ಅವರು ಹಿಂಗೆ ಅವ್ರವ್ರು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಈಗ ಅವೆಲ್ಲ ಬೇಡಿಕೆ ತನ್ನ ಆದಾಗ ಈಗ ಬಂದು ಮತ್ತೊಮ್ಮೆ ನಮ್ಮ DK ಶಿವಕುಮಾರ್ ಅವರು ವಿಶೇಷವಾಗಿ ಅವ್ರಿಗೆ ಇವತ್ತು ಸತೀಶ್ ಜಾರಕಿಹೊಳಿ ಅವರ ರಾಜಕೀಯ ಒಂದು ರೀತಿ ಏನಪ್ಪ ಅಂದ್ರೆ ಅವ್ರಿಗೆ ಒಂದು ಅಡ್ಡಗಾಲ ಆಗ್ತಾಯಿದೆ ಅನ್ನೋದು ಹೀಗಾಗಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಸತೀಶ್ ಅವರು ಅವ್ರಿಗೆ ಅಡ್ಡಗಾಲೋ ಅಥವಾ ಸತೀಶ್ ಅವರಿಗೆ DK ಅವ್ರ ಅಡ್ಡಗಾಲೋ ಅವ್ರಿಗೆ ಬಿಟ್ಟಂಥ ವಿಷಯ ಯಾವ ವಿಚಾರ ಮಾಡ್ತಾರೆ ಮಾಡಲಿ ಅವರು. ಆದ್ರೆ ಇವತ್ತು ಚಿಕ್ಕೋಡಿ ಒಂದನ್ನ ಮಾಡಿದ್ರೆ ಇದನ್ನು ಹೆಚ್ಚು ಬೆನಿಫಿಟ್ ಯಾರಿಗೆ ಆಗ್ತದೆ ಅಂದರೆ DK ಯಾಕಪ್ಪ ಅಂತಂದರೆ DK ಅವರಿಗೆ ಬೆಳಗಾವಿ ಜಿಲ್ಲೆ ವಿಭಜನೆ ಆದರೂ ಅಷ್ಟೇ ಬಿಟ್ಟರು ಅಷ್ಟು ಅವ್ರದ್ದೇನಿದ್ದು ಪ್ರಭಾವ ಇರೋದು ತಮ್ಮ ಕ್ಷೇತ್ರದಲ್ಲಿ, ತಮ್ಮ ಬೆಂಗಳೂರು ಸುತ್ತಮುತ್ತ ರಾಮನಗರ ಆಗಿರ್ಬೋದು ಅಲ್ಲೆಲ್ಲ ಅವ್ರ ಪ್ರಭಾವಿ ಆಗಿರುವುದರಿಂದಾಗೆ ಇಲ್ಲೇ ಗೋಕಾಕ್ ಮತ್ತು ಚಿಕ್ಕೋಡಿ ಮಾಡಿದ್ರೆ ಹೆಚ್ಚು ಲಾಭ ಯಾಕೆ ಆಗ್ತದಪ್ಪ ಅಂದ್ರೆ ಅಲ್ಲೇ ಒಳಗೆ ದೊಡ್ಡ ಕತ್ತಿಯವರಾಗಿರ್ಬೋದು, ಆಚೆಗಡೆ ನಮ್ಮ ಅಥಣಿಯ ನಮ್ಮ ಲಕ್ಷ್ಮಣ ಸೌದಿಯವರಾಗಿರ್ಬೋದು, ಅದೇ ಕಾಲಕ್ಕೆ ಬೆಳಗಾವಿಯ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರವರಾಗಿರ್ಬೋದು, ಇವರೆಲ್ಲ ವಿಶ್ವಾಸಗಳು ಗಳಿಸೋದು. ಮತ್ತು ಅದಕ್ಕೆ ಮುಖ್ಯ ಚಿಕ್ಕೋಡಿಯಲ್ಲಿ ಪ್ರಾಪರಾಗಿ ಹುಕ್ಕೇರಿ ಅಪ್ಪ ಮಕ್ಕಳು ಯಾರೋ ನಿಮಗೆ ಗೊತ್ತು, ಪ್ರಕಾಶ್ ಹುಕ್ಕೇರಿ ಮತ್ತು ಗಣೇಶ್ ಹುಕ್ಕೇರಿ ಅವರು ಸಹಿತ ಮೊನ್ನೆಯ 40 ಜನ ಕಟ್ಟರ್ DK ಅವರ ಹಿಂಬಾಲಕರು ಅವರು ಇದ್ದರು ಅನ್ನೋದು ನಾವು ಗಮನಿಸಿದ್ದೀವಿ. ಹೀಗಾಗಿ ಇವತ್ತು
ಏನಾದರೂ ಮಾಡಿ ಚಿಕ್ಕೋಡಿ ಭಾಗದ ಎಲ್ಲ ಎಮ್ ಎಲ್ ಎಗಳನ್ನು ಎಂ ಪಿ ಅಂತೆ ನಮ್ಮ ಇವತ್ತು ಚಿಕ್ಕೋಡಿ ಭಾಗದ ನಮ್ಮ ಸತೀಶ್ ಜಾರಕಿಹೊಳಿ ಅವ್ರ ಮಗಳಿದ್ದಾರೆ. ಹೀಗಾಗಿ ಅವರಂತೆ ಅವರ ತಂದೆ ಜೊತೆ ಹೇಳೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ರಾಜಕೀಯವಾಗಿ ಬರಿಷ್ಠದಂತ ಅಲ್ಲಿ ಜನರನ್ನೆಲ್ಲ ತನಗಳು ತಳ್ಕೋಬೇಕು ಅನ್ನುವಂಥದ್ದು. ಗೋಕಾಕ್ ಭಾಗದಲ್ಲಿ ಈಗಾಗಲೇ ಆಲ್ರೆಡಿ ಇವರ ಒಬ್ಬರು ಗೋಕಾಕು, ಇನ್ನೊಂದು ಜಮಖಂಡಿ, ಮತ್ತೊಂದು ಇಲ್ಲೇ ಏನಪ್ಪ ಅಂತಂದ್ರೆ ಅರಭಾವಿಗಳನ್ನು ತೆಗೆದುಕೊಂಡಿದ್ದಾರೆ. ಹಾಗೆ ಇನ್ನೇನು ಉಳಿದ್ರು ಯಾವ ಉಳಿದಪ್ಪ ರಾಮದುರ್ಗ, ಅದೇ ಕಾಲಕ್ಕೆ ಅಲ್ಲಿ ರಾಯಬಾಗಂತೆ ಆ ಭಾಗದಲ್ಲಿ ಹೆಚ್ಚು ಕಡಿಮೆ ಈಗ ಜಾರಕಿಹೊಳಿ ಸಹೋದರನ ದೂರ ಸರಿದಾಗೆ ಇಲ್ಲಿ ಪಟ್ಟಣ ಮತ್ತು ಜೊತೆಗೆ ಪಟ್ಟಣವ್ರ ಜೊತೆಗೆ ಒಂದು ನಮ್ಮ ಕೌಸಲಿಗೆ ಆಯಿತು, ಕೌಸಲಿ ಅಂದರೆ ಮಹಂತೇಶ್ ಕೌಸಲಿ ಅವರಾಯ್ತು, ಇನ್ನುಳಿದವರಾಯ್ತು, ಈ ಡಿ ಕೆ ಸಿಗೆ ಸಪೋರ್ಟ್ ಆಗುವಂಥದ್ದು. ಮತ್ತು ಬಿ ಜೆ ಪಿಯಲ್ಲಿದ್ದಂಥ ಕೆಲವು ಶಾಸಕರು, ವಿಶೇಷವಾಗಿ ಬೈ ಪಾಟೀಲು ಇನ್ನುಳಿದವರು ಸಹಿತ ಜಾರಕಿಹೊಳಿ ಸಹೋದರ ವಿರೋಧಿಗಳಿರೋದ್ರಿಂದಾಗಿ ಅವರು ಸಹಿತ ಒಳಗಿಂದವರು ಸಪೋರ್ಟ್ ಮಾಡುವಂಥ ಎಲ್ಲ ಸಾಧ್ಯ ಇರೋದರಿಂದ ಈ ಚಿಕ್ಕೋಡಿ ಜಿಲ್ಲೆ ಮಾಡಿದರೆ ಡಿ ಕೆ ಶಿ ಅವರಿಗೆ ಬೆಳಗಾವಿ ಜಿಲ್ಲೆಯ ಬಹುಸಂಖ್ಯಾತ ಎಮ್ ಎಲ್ ಎಗಳು ತಮ್ಮ ಒಂದು ವಿಶ್ವಾಸ ತೆಗೆದುಕೊಳ್ಬೋದು. ಅದರಲ್ಲೂ ಕಾಂಗ್ರೆಸ್ ಶಾಸಕರನ್ನು ಅನ್ನುವಂಥ ಒಂದು ಲೆಕ್ಕಾಚಾರದ ಮೇಲೆ ಅವರು ಚಿಕ್ಕೋಡಿ ಜಿಲ್ಲೆ ಮಾಡ್ತೀನಿ ಅನ್ನುವಂಥ ಮಾತಾಡಿದ್ದಾರೆ. ಅದು ಆಗ್ತೋದಿಲ್ಲ ಬೇರೆ ಮಾತು. ಆದರೆ ಇವತ್ತು ಈ ಒಂದು ರಾಜಕೀಯ ನೆಲೆಗಟ್ಟಿನಲ್ಲೇ ಈ ನಮ್ಮ ಸತೀಶ್ ಅವರು ಸಹಿತ ತಮ್ಮದೇ ಅಂತ ರಾಜಕೀಯ ದಾಳವನ್ನು ಉರುಳಿಸ್ಬೇಕಾಗ್ಯದ. ಅದಕ್ಕೆ ಅವ್ರು ಏನು ಮಾಡ್ತಾರೆ ನೋಡ್ಬೇಕು. ಈ ಜಿಲ್ಲೆ ಗೋಕಾಕ್ ಆಗದೆ ಹೋದರೆ ಇದರ ಒಂದು ಫ್ಯೂಚರ್ ಏನಪ್ಪ ರಾಜಕೀಯ ಒಂದು ಭವಿಷ್ಯದ ಬಗ್ಗೆ ವಿಚಾರ ಮಾಡಿದಾಗ ಸಹಜವಾಗಿ ಸತೀಶ್ ಅವರಾಗಿರ್ಬೋದು, ರಮೇಶ್ ಅವರಾಗಿರ್ಬೋದು, ಬಾಲಚಂದ್ರ ಜಾರಕಿಹೊಳಿ ಅವರಾಗಿರ್ಬೋದು, ಈ ಭಾಗದ ಜನ ಅವ್ರ ಮೇಲೆ ವಿಶ್ವಾಸ ಕಡಿಮೆ ಮಾಡ್ಕೊಳ್ತಾರೆ ಅನ್ನೋ ಸಹಿತ ಇಲ್ಲಿ ಗಮನಿಸಬೇಕಾಗಿದೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಇದೇನು ಆಗ್ಬೋದು ಅನ್ನುವಂಥದ್ದು. ಈ ಎಲ್ಲ ರಾಜಕೀಯ ಏರಿಳಿತಗಳನ್ನ ಒಳ ಮರ್ಮಗಳನ್ನ ಅರ್ತಿರುವಂಥ ಅಶೋಕ್ ಪೂಜಾರಿ ಅವರಿಗೆ ಅವ್ರ ಒಂದೇ ಬೇಡಿಕೆ, ಬಹುದಿನಗಳ ಬೇಡಿಕೆ, ಅವ್ರ ತಂದೆ ಕಾಲದಿಂದಲೂ ನಿಂಗಯ್ಯ ಸಂಗಯ್ಯ ಪೂಜಾರಿ ಅವರು ಸಹ ಎಷ್ಟೋ ಹೋರಾಟಗಳು ಮಾಡಿದರು, ಜಿಲ್ಲಾ ಆಗಲಿ ಅಂತೇಳಿ ಉಪವಾಸಗಳನ್ನ ಮಾಡಿದರು, ಉಪವಾಸ ಸತ್ಯಾಗ್ರಹಗಳನ್ನು ಮಾಡಿದರು. ಇವರೆಲ್ಲರೂ ಮಾಡಿದ್ರು ಸಹಿತ ಇವತ್ತಿನವರೆಗೆ ಆಗಿಲ್ಲ. ಇದಕ್ಕೆ ಕಾರಣ ಅಂದರೆ ಇಲ್ಲಿ ರಾಜಕೀಯ ಇಚ್ಛಾಶಕ್ತಿ ಇಲ್ಲ ಅಂತ ಭಾಳಷ್ಟು ಜನರ ಅಭಿಪ್ರಾಯ. ಈ ನೆಲೆಗಟ್ಟಲ್ಲೇ ಇವತ್ತು ಡಿ ಕೆ ಶಿ ಅವರು ಹಾಕಿದಂಥ ಒಂದು ಹೊಸ ಬಾಂಬ ಮತ್ತೆ ಇಲ್ಲಿ ಜೀವಂತ ಅಂತಂದದ. ಯಾಕಂದ್ರೆ ಇನ್ನುಳಿದ ಜಿಲ್ಲೆ ಆಗಲೇಬೇಕು ಗೋಕಾಕನವ್ರಿಗೆ, ಚಿಕ್ಕೋಡಿ ಜಿಲ್ಲೆ ಆದರೆ ನಮ್ಮದು ಆಗೇ ಆಗ್ತದೆ ಅನ್ನುವಂಥದ್ದು ಒಂದು ವಿಶ್ವಾಸ. ಆ ವಿಶ್ವಾಸದಿಂದಾಗಿ ನಮ್ಮದು ಆಗಬೇಕು, ನಮ್ಮದು ಅದಕ್ಕೆ ಮೊದಲು. ಮತ್ತು ಇಲ್ಲಿ ನಾವು ಇತಿಹಾಸವನ್ನು ಗಮನಿಸಿದಾಗ ನಮ್ಮ 3 ಆಯೋಗಗಳು ಗೋಕಾಕ್ ಜಿಲ್ಲೆ ಆಗಲಿ ಅಂತ ಶಿಫಾರಸು ಮಾಡಿದ್ದನ್ನು ನಾವು ಗಮನಿಸಬೇಕಾಗಿದೆ. ಜೊತೆಗೆ ಮತ್ತು ಚಿಕ್ಕೋಡಿಗಿಂತಲೂ ಮೊದಲು ಇಲ್ಲಿ ಮೂವ್ಮೆಂಟ್ ಸ್ಟಾರ್ಟ್ ಆಗಿದ್ದು ಸಹಿತ ನಾವು ಗಮನಿಸಬೇಕಾಗಿದೆ. ಹೀಗಾಗಿ ಗೋಕಾಕ್ ಮೊದಲಾಗಲಿ ಅನ್ನೋದು ಅಶೋಕ್ ಪೂಜಾರಿ ಅವರ ಹಂಬಲ, ಬಯಕೆ, ಬೇಡಿಕೆ. ಅದಕ್ಕೆ ಇನ್ನು ಉಸ್ತುವಾರಿ ಸಚಿವರು ಯಾವ ರೀತಿಯಾಗಿ ಈ ಹಿನ್ನೆಲೆಯಲ್ಲಿ ಸ್ಟೆಪ್ಸ್ ಹೇಳ್ತಾರೆ, ಏನು ಮಾಡ್ಬೋದು ಅನ್ನೋ ಸಹಿತ ಗಮನಿಸಬೇಕಾಗಿದೆ. ಇವತ್ತು ರಾಜಕೀಕರಣಗೊಳ್ತಾ ಇದೆ ಇದು ನಿಧಾನಕ್ಕೆ. ಯಾಕಂದ್ರೆ ಇವತ್ತೇನೋ ಇಬ್ಬರು ಒಳ್ಳೆ ಮಿತ್ರರಾಗಿ ತೋರಿಸ್ಕೊಳ್ತಿರ್ಬೋದು ಸತೀಶ್ ಮತ್ತು ಡಿ ಕೆ ಶಿ ಅವರು. ಮತ್ತು ಮಿತ್ರರಾದರೂ ಆಗ್ಬೋದು, ಇಲ್ಲಂತಲ್ಲ. ರಾಜಕೀಯದಲ್ಲಿ ಈಗಾಗಲೇ ಹಲವು ಸಲ ಚರ್ಚೆ ಮಾಡಿದ್ದು ಅದ. ಇವತ್ತಿನ ಮಿತ್ರ ನಾಳೆ ವೈರಿ ಆಗ್ತಾನೆ, ನಾಳದ ಮತ್ತೆ ಮಿತ್ರ ಆಗ್ತಾನೆ. ಹಾಗೆ ಅವ್ರ ನಡಕ್ಕೆ ಏನಾದರೂ ಆಗಲಿ, ಬಟ್ ಚಿಕ್ಕೋಡಿ ಒಂದನ್ನಲ್ಲ, ಜೊತೆಗೆ ಗೋಕಾಕನ್ನು ನೀವು ಜಿಲ್ಲೆ ಮಾಡಿ ಅನ್ನೋದು ನಮ್ಮ ಗೋಕಾಕದ ಅಶೋಕ್ ಪೂಜಾರಿ, ಜೊತೆಗೆ ಅರ್ಜುನ್ ಪಂಗನ್, ಡಾಕ್ಟರ್ ಅರ್ಜುನ್ ಪಂಗನ್ ಅವರು ಅಂತ ಹೇಳ್ಕೊಂಡು ಪ್ರೊಫೆಸರ್ ಅವರು ರಿಟೈರ್ಡ್ ಅವರು, ಅವ್ರ ಜೊತೆಗೆ ಅವರು ಅನೇಕರು ಎಲ್ಲರಿಗೂ ಬೈಕ್ ಒಂದೇನಾಗಿದೆಪ್ಪ ಅಂದ್ರೆ ಇವತ್ತು ನೀವು ಫೇಸ್ಬುಕ್ ಅದು ನೋಡ್ರಿ ಹೆಚ್ಚು ಕಡಿಮೆ ಅವರೆಲ್ಲರೂ ಇವತ್ತು ಬೈಕೆ ಇಡುವಂಥದ್ದು ಏನಪ್ಪ ಅಂದ್ರೆ ಗೋಕಾಕ್ ಜಿಲ್ಲೆ ಆಗಬೇಕು ಅನ್ನುವಂಥದ್ದು, ಚಿಕ್ಕೋಡಿ ಭಾಗದಲ್ಲಿ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತೇಳಿ. ಮತ್ತು ಗಣೇಶ್ ಹುಕ್ಕೇರಿ ಅವರು ಸಹಿತ ಈಗಾಗಲೇ ಅಲ್ಲಿ ಐಗಳೆ ಅವರಾಗಿರ್ಬೋದು, ಐಹೊಳೆ ಅವರಾಗಿರ್ಬೋದು, ಇವರೆಲ್ಲರೂ ಏನಪ್ಪ ಅಂತಂದ್ರೆ ಅಲ್ಲಿಯೇ ಶಾಸಕರು ನಮ್ಮ ಜಿಲ್ಲಾ ಆಗಲ್ಪ ಚಿಕ್ಕೋಡಿ ಅನ್ನೋದು ಬಯಸ್ತಾ ಇದ್ದಾರೆ. ಅದೇ ಕಾಲಕ್ಕೆ ಇಲ್ಲೇ ಈಗಾಗಲೇ ಸತೀಶ್ ಅವರು ಸಹ ಜಿಲ್ಲಾ ಆಗಲಿಂತ ಪ್ರಯತ್ನ ಮಾಡಿದ್ದಾರೆ, ಉಸ್ತುವಾರಿ ಆದಮೇಲೆ ಅಂತ. ಅದರ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅದಕ್ಕೆ ಇವತ್ತು ಅವರು ಉತ್ತರ ಹುಡುಕಬೇಕಾಗಿದೆ. ಒಂದು ವೇಳೆ ಗೋಕಾಕ್ ಜಿಲ್ಲಾ ಆಗದ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಆಯ್ತಪ್ಪ ಅಂದ್ರೆ ಅದರಿಂದ ರಾಜಕೀಯ ಹೊಡೆತ ನಿಶ್ಚಿತವಾಗಿಯೂ ಜಾರಕಿಹೊಳಿ ಸಹೋದರರ ಕುಟುಂಬಕ್ಕೆ ಬೀಳುತ್ತದೆ ಅನ್ನೋದು ಬಹುಸಂಖ್ಯಾತರ ಅಭಿಪ್ರಾಯ. ಜನರು ಮಾತಾಡೋ ಮಾತುಗಳಿವೆಲ್ಲ. ಮಾಡಿಸ್ಬೇಕಾಯ್ತು, ಯಾಕೆ ಮಾಡಲಿಲ್ಲ, ಭಾಳ ಎತ್ತರಕ್ಕೆ ಬೆಳೆದಾರೆ. ಇವತ್ತು ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಕಾಂಪಿಟೇಷನ್ ಮಾಡುವಂಥವ್ರಿಂದ ಒಂದು ಸಣ್ಣ ಕೆಲಸ ಜಿಲ್ಲಾ ಮಾಡಲಿಕ್ಕೆ ಆಗಲಿಲ್ಲ ಗೋಕಾಕ್ ಅನ್ನುವಂಥದ್ದು. ಮತ್ತು ಫ್ಯೂಚರ್ದಲ್ಲೇ ಚಿಕ್ಕೋಡಿ ಡಿ ಕೆ ಶಿ ಅವರಿಂದ ಆಯ್ತಪ್ಪ ಅಂತಂದ್ರೆ ಆ ಭಾಗದಲ್ಲಿ ಮುಂದಿನ ಚುನಾವಣೆಯಲ್ಲಿ MP ಚುನಾವಣೆಯಲ್ಲಿ ವಿಶೇಷವಾಗಿ ನಮ್ಮ ಪ್ರಿಯಾಂಕಾ ಜಾರಕಿಹೊಳಿ ಅವ್ರಿಗೆ ಪೆಟ್ಟು ಬೀಳ್ಬೋದು ಅನ್ನುವಂಥ ವಿತರ್ಕಗಳ ನಡೀತಾ ಇದ್ದಾವೆ. ಒಟ್ಟಾರೆಯಾಗಿ ಈ ಜಿಲ್ಲಾ ಹೋರಾಟ ಮತ್ತೊಮ್ಮೆ ಕಾವು ಪಡಿತಾ ಇದೆ. ಇದು ಯಾರಿಗೆ ಎಷ್ಟು ಲಾಭ ಮಾಡ್ಬೋದು, ಯಾರಿಗೆ ಹಾನಿ ಮಾಡ್ಬೋದು. ಇನ್ನು ಇದೇ ಸಂದರ್ಭದಲ್ಲಿ ಇನ್ನೊಂದು ಮಾತು ನೆನಪಿಸಬೇಕಾಗಿದೆ. ಕೇಂದ್ರ ಸರ್ಕಾರ ಜನಗಣತಿ ಆರಂಭ ಮಾಡಬೇಕಾಗಿತ್ತು ಇಷ್ಟೊಳಗೆ. ಅದರ ವಿಷಯದಲ್ಲಿ ಇನ್ನೂ ಮಾಡಿಲ್ಲ. ಅವ್ರಿಗೆ ಮಾಡೋ ಉದ್ದೇಶ ಇದೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಜಬರ್ದಸ್ತಾಗಿ ಬೆಳೆದನ್ನು ನೋಡಿದ ತಕ್ಷಣ ನಾವು ಜಾತಿ ಗಣತಿ ಮಾಡ್ತೀವಿ, ಜನಗಣತಿ ಮಾಡ್ತೀವಿ ಏನೋ ಮೋದಿಯವರು ಹೇಳಿದರು. ಅದು ವಾಸ್ತವವಾಗಿ ಮಾಡ್ತಾರಾ
ಅನ್ನೋದು ಸಹಿತ ಇವತ್ತು ಪ್ರಶ್ನೆ ಅದ. ಹೀಗಾಗಿ ಈಗ ಆರಂಭ ಆಗಬೇಕಾಗಿತ್ತು, ಜನಗಳು ಇನ್ನೂ ಆರಂಭ ಆಗಿಲ್ಲ. ಅಲ್ಲಿವರೆಗೆ ಇದನ್ನು ಜಿಲ್ಲಾ ಘೋಷಣೆ ಯಾಕೆ ಘೋಷಿಸಬಾರ್ದು ಅನ್ನೋದು ಅಶೋಕ್ ಪೂಜಾರಿ ಅವರ ಬೇಡಿಕೆ. ಜೊತೆಗೆ ಇನ್ನು ಈ ದಿಶೆಯಲ್ಲಿ ನಮ್ಮ ಸತೀಶ್ ಅವರು ಯಾವ ರೀತಿ ಹೆಜ್ಜೆ ಹೇಳ್ತಾರೆ ಅನ್ನೋದನ್ನು ಸಹಿತ ನಾವು ಇವತ್ತು ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ. ಏನಾಗಲಿ ಗೋಕಾಕ್ ಚಿಕ್ಕೋಡಿ ಜಿಲ್ಲೆ ಆಗಲಿ ಒಂದು ವೇಳೆ ಇದು ಮಾಡಲಿಕ್ಕೆ ಆಗದೇ ಇದ್ದರೆ 4 ಜಿಲ್ಲೆ ಘೋಷಣೆ ಮಾಡಿ ಅನ್ನೋದು ಜನಸಾಮಾನ್ಯರು ಇತ್ತೀಚೆಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಅಥಣಿನೂ ಆಗಲಿ ಬೈಲಂಗಲೂ ಆಗಲಿ, ಯಾಕಂದರೆ ಗೋಕಾಕದವ್ರು ಅಂತ ಅಥಣಿಗೆ ಹೋಗೋದಿಲ್ಲ, ಅಥಣಿಯವ್ರು ಗೋಕಾಕ್ ಬರಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಅಲ್ಲೇ ಮಾಡ್ಕೊಂಡು ತಮ್ಮ ಜಿಲ್ಲಾ ಮಾಡ್ಕೊಂಡು ಅಲ್ಲೇ ಮೂಡಾಕ ಏನು ಹೋಬಳಿಗಳು ಅಥವಾ ಒಂದು ದೊಡ್ಡ ಪಟ್ಟಣ ಪಂಚಾಯತಿಗಳು ಅಂತ ಊರುಗಳು ತಗೊಂಡು ಮಾಡಿದೆ. ಇನ್ನು ಸಣ್ಣ ಸಣ್ಣ ಜಿಲ್ಲೆಗಳು ಮಾಡಿದರೆ ಆಡಳಿತ ದೃಷ್ಟಿಯಿಂದ ಎಲ್ಲರಿಗೂ ಒಳ್ಳೆಯದಾಗ್ತದೆ. ಎಲ್ಲ ಡೆವಲಪ್ಮೆಂಟ್ಗಳು ಎಲ್ಲ ಜನ ಡೆವಲಪ್ಮೆಂಟ್ಗಳು ಆಗುವ ಸಾಧ್ಯತೆಗಳು ಹೆಚ್ಚಿದೆ ಅನ್ನೋದು ಒಂದು ತರ್ಕ. ಯಾಕಂದ್ರೆ ಈಗ ನಾವು ಹಲವು ಸಲ ಚರ್ಚೆ ಮಾಡಿದ್ದೆವು. ಗಾಂಧೀಜಿಯವರ ಗಾಂಧಿ ಗ್ರಾಮ ಸ್ವರಾಜ್ಯ ನಾವು ನಿಶ್ಚಿತವಾಗಿ ಕರೆಕ್ಟಾಗಿ ಅವ್ರು ಹೇಳಿದ ಪ್ರಕಾರ ಮಾಡಿದರೆ ಇವತ್ತಿನ ಎಲ್ಲ ಸಮಸ್ಯೆಗಳು ಸಾಲ್ವ್ ಆಗ್ತಿದ್ವು ಅನ್ನೋದು ಮಾತು. ಆದರೆ ಇವತ್ತು ಈ ರೂಪದಲ್ಲಿ ಬರಲಿಕ್ಕತ್ತದ. ಜಿಲ್ಲೆಗಳು ಸಣ್ಣ ಮಾಡ್ತಾ ಒಂದು ಕೆಲವು ಪಟ್ಟಣ ಪಂಚಾಯತಿ ಗ್ರಾಮಗಳನ್ನು ಸೇರಿಸಿ ಒಂದು ಜಿಲ್ಲಾ ಮಾಡಿದರೆ ಆಡಳಿತ ದೃಷ್ಟಿಯಿಂದ ಒಳ್ಳೆಯ ಸುಲಭ ಆಡಳಿತ ಆಗುವ ಜೊತೆಗೆ ಜನಸಾಮಾನ್ಯರಿಗೆ ಹೋಗಿ ಸಹಿತ ಆಡಳಿತ ಮೂಡ್ತದೆ ಅನ್ನೋದು ಒಂದು ವಿಶ್ವಾಸ. ಹೀಗಾಗಿ ಗೋಕಾಕ್ ಜಿಲ್ಲೆ ಆಗಲೇಬೇಕು ಅನ್ನುವಂತಹ ಒಂದು ಇಲ್ಲಿ ಗೋಕಾಕ್ ತಾಲೂಕಿನ ಸುತ್ತಮುತ್ತಲಿನ ನಮ್ಮ 500 ತಾಲೂಕಿನ ಜನರ ಬಯಕೆ, ಆ ಬಯಕೆಯನ್ನು ಈಡೇರಿಸುವಂಥ ಕೆಲಸ ಇವತ್ತು DKC ಅವರನ್ನು ಚಿಕ್ಕೋಡಿ ಸಲುವಾಗಿ ಮಾಡ್ತಾಯಿದ್ದಾರೆ. ಅದನ್ನು ಸತೀಶ್ ಅವರು ಗೋಕಾಕ್ ಸಲುವಾಗಿ ಮಾಡಿ ಗೋಕಾಕ್ ಮತ್ತು ಚಿಕ್ಕೋಡಿ ಜೊತೆ ಬೇಕಾದ್ರೆ ಅಥಣಿ ಮತ್ತು ಏನು ಬೈರಂಗಲ ಆದರೂ ಏನು ತಪ್ಪೇನಿಲ್ಲ. ಯಾಕಂದ್ರೆ ಮೊದಲು ನಮ್ಮ ಗೋಕಾಕು ಜಿಲ್ಲೆ ಆಗಿರಿ, ಅವು ಜಿಲ್ಲೆ ಆಗಿರಿ. ಇಲ್ಲಿ ಇನ್ನೊಂದು ಜಿಲ್ಲೆ ಆಗಬಾರ್ದು ಗೋಕಾಕ್ ಜನರ ಅಭಿಪ್ರಾಯ ಅಲ್ಲ, ವಿಶಾಲ ಮಟ್ಟದವ್ರು ಅದಾರ ಅನ್ನೋದು ಅಷ್ಟು ಸತ್ಯದ. ಇವತ್ತು ಚಿಕ್ಕೋಡಿ ಮತ್ತು ಗೋಕಾಕ್ ಜೊತೆ ಇನ್ನುಳಿದವರು ಸಹಿತ ಮಾಡಿ ಆದರು ಇವು ಜಿಲ್ಲೆಗಳನ್ನು ಘೋಷಿಸಲಿ ಅನ್ನೋದು ನಮ್ಮ ಅಶೋಕ್ ಪೂಜಾರಿ ಅವರು, ಡಾಕ್ಟರ್ ಅರ್ಜುನ್ ಪಂಗಣ್ಣವರವರು ಇನ್ನುಳಿದವರ ಅಭಿಪ್ರಾಯ ಆಗ್ಯದ. ಅವ್ರ ಜೊತೆಗೆ ನಿನ್ನೆ ನಡೆದಂಥ ಪತ್ರಿಕಾಗೋಷ್ಠಿಯಲ್ಲೇ ಸಂಗೀತ ಕಾಂಬ್ಳೆ ಅನ್ನುವಂಥವ್ರು, ಶಬ್ಬೀರ್ ಮುಜಾವರ, ಡಾಕ್ಟರ್ ಪ್ರವೀಣ್ ನಾಯ್ಕ, ಮಲ್ಲಪ್ಪ ಜಟ್ಟಣ್ಣವರ ಇಂಥವರೆಲ್ಲ ಪ್ರಮುಖರು ಕೂಡಿಕೊಂಡು ನಮ್ಮ ಜಿಲ್ಲಾ ಆಗಲಿ ಗೋಕಾಕ್ ಅಂತ ಬಿಡಿಗಿಟ್ಟಿದ್ದಾರೆ. ಇಷ್ಟರೊಳಗೆ ನಮ್ಮ ಚಿಕ್ಕೋಡಿ ಭಾಗದ ಜನನು ಈ ಮೂಮೆಂಟನ್ನು ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಇನ್ನೂ ಜನಗಣತಿ ಸ್ಟಾರ್ಟ್ ಆಗಿಲ್ಲಲ್ಲ, ಆಗಬಹುದು ಅನ್ನೋಂಥ ಒಂದು ದೂರದ ಆಸೆ. ಆಗ್ತದಿಲ್ಲೋ ಗೊತ್ತಿಲ್ಲ, ಬಟ್ ಆದಷ್ಟು ಒಳ್ಳೆಯದು ಅನ್ನುವಂಥ ಒಂದು ಮಾತು ಕೇಳಿ ಬರ್ಲಿಕ್ಕೆ. ಬಟ್ ಇವತ್ತು ಸ್ಟಾರ್ಟ್ ಮಾಡಿದಂಥ ಈ ಮತ್ತೆ ಮರು ಹೋರಾಟ ಜಿಲ್ಲೆ ಆಗಲಿ ಅನ್ನುವಂಥ ಹೋರಾಟ ಮತ್ತು ಇನ್ನಷ್ಟು ತೀವ್ರತೆ ಪಡಿಬಹುದು ಅನ್ನುವಂಥದ್ದು ಈಗಾಗಲೇ ಕಂಡು ಬರ್ತಾ ಇದೆ. ಆಗಲಿ ಏನಾದರೂ ಜಿಲ್ಲಾಗಳಾಗಲಿ ಜೊತೆಗೆ ಜನಗಣತಿನೂ ಆಗಲಿ, ಜನಗಣತಿ ಮೋಸ್ಟ್ಲಿ ಇಷ್ಟರೊಳಗೆ ಸ್ಟಾರ್ಟ್ ಆಗಬೇಕಾಗಿತ್ತು, ಯಾಕೆ ಆಗಿಲ್ಲ ಅದನ್ನೇ ಮಾಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 60 ನ್ಯೂಸ್ ಅರ್ಥ ತಿಳಿಸಿದ ಸತ್ಯದ ಕೈಗೊಂಡು ವಂದನೆಗಳು.